ಸ್ವರ್ಗದ ಹೆಬ್ಬಾಗಿಲಲ್ಲಿ ಬಂದು ನಿಂತವ ನಾನು. ದ್ವಾರದ ರಕ್ಷಕರು ಯಾರಾದ್ರೂ ಇರ್ತಾರೆ ಎಂಬುದಕ್ಕೆ ಯಾವ ಕಡೆಯಲ್ಲಿ ನೋಡಿದ್ರು ಕೂಡ ಒಬ್ಬರು ಕಾಣುವುದಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ನೀನು ಏನು ನನ್ನ ಹಿಂದೆ ಸುತ್ತು ಬರುದು? ನಾನಾಗಲೇ ನಿಮ್ಮ ಹಿಂದೆ ಇದ್ದೆ. ಮತ್ತೆ ಹಾಗೆ ಮಾತಾಡಿ. ಯಾವಾಗ ತಿರುಗಿ ಎನ್ನುವ ಹಾಗೆ ನೋಡ್ತಾ ಇದ್ದೆ. ಈಗ ನನ್ನನ್ನು ನೀವು ಇಲ್ಲಿಂದ ಅತ್ತಿಂದ ಇತ್ತಿಂದ ಅತ್ತ ಸಂಚರಿಸಿದ್ದು ಬಿಟ್ರೆ ನನ್ನನ್ನು ಕಂಡಿದ್ದಿಲ್ಲ. ನೀನು ನೋಡ್ಲಿಲ್ಲ? ಈಗ ನೋಡಿದ್ದೀರಿ. ನೋಡುವ ಕಾರಣ ಉಂಟು. ನೀನು ಇರಬೇಕಾದ ಸ್ಥಳದಲ್ಲಿ ನೀನು ಇರ್ಲಿಲ್ಲ. ಬೇಕಾದಲ್ಲೇ ಇದ್ದೆ. ಬರುವಾಗ ಸ್ವಲ್ಪ ಮುಂದೆ ಒಂದೇ ತಡೆಯುವ ಅಂತ. ಹೌದಾ? ಹಾಗಾಗಿ ನೀವು ಮುಂದುವರಿಲಿಲ್ಲ. ಅಲ್ಲಿಂದ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ತಿರುಗ್ತಾ ಇದ್ದೀರಿ. ನಮಸ್ಕಾರ. ಬಂತು ಬಂತ ಅಂತ ಮತ್ತೆ ಹಿಂದೆ ಬರ್ಲಿಕ್ಕೆ ಕೊಡುವ ಅಭ್ಯಾಸ ನಮಗಿಲ್ಲ. ತಗೊಳ್ಳೋದು ಮಾತ್ರ. ನಾವು ತೆಗೆದುಕೊಳ್ಳೋದು ಮಾತ್ರ. ಹಿಂದೆ ಕೊಡುದಿಲ್ಲ. ಹಿಂದೆ ಕೊಡುವುದಿಲ್ಲ. ಇನ್ನು ಕೊಡುದಿಲ್ಲ. ನಾನು ಇನ್ನು ಕೊಡುದಿಲ್ಲ. ಇನ್ನು ಕೊಡುವುದು ಬೇಡ. ನೀನು ಈಗ ಕೊಟ್ಟೆ ಅಲ್ಲ? ಕೊಟ್ಟೆ ಸಾಕು. ಯಾರು? ದ್ವಾರಕೀಶ. ಯಾವ ಹೆಸರು ನಿನ್ನದು? ದ್ವಾರಕೀಶ. ದ್ವಾರಕೀಶ. ದ್ವಾರಕೀಶ ಆಗಿಲ್ಲ ಭಟ. ಅಷ್ಟು ಸಣ್ಣದು ಮಾಡುದು ಬೇಡ. ಅದು ಕಡಿಮೆ ಆಗ್ತದೆ. ದ್ವಾರ ರಕ್ಷಕ. ಸಂದೇಶ ಚರ. ಅದು ಉಂಟ ನಿನಗೆ? ಕವಾಟ ರಕ್ಷಕ. ಹೌದಾ? ಆಯ್ತು. ಇದು ನಮ್ಮದೊಂದು ಕರ್ತವ್ಯ ಉಂಟು. ಏನು ಕರ್ತವ್ಯ? ಮೊದಲೇ ಆಜ್ಞೆ ಮಾಡಿದ್ದಾರೆ. ಹಾಗೆ ಬಂದವರನ್ನು ನೇರವಾಗಿ ಒಳಗೆ ಬಿಡಬೇಡ. ಸಮಸ್ತವಾದಂತಹ ವಿಚಾರವನ್ನು ಅವರಿಂದ ತಿಳಿದು ಆಮೇಲೆ ಬಂದ ಅರುಹಿ ಆಮೇಲೆ ಅಪ್ಪಣೆ ಕೊಟ್ಟರೆ ಮಾತ್ರ ಒಳಗೆ ಪ್ರವೇಶಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಡುವ ಎನ್ನುವ ಹಾಗೆ ಮೊದಲೇ ಆಜ್ಞೆ ಆಗಿದೆ. ಹಾಗಂತ ಹಾಗೆ ಬಿಟ್ಟೆ ಅಂತ ಆದ್ರೆ ನನ್ನ ಕರ್ತವ್ಯಕ್ಕೆ ಒಂದು ಕೊರತೆ ಬರ್ತದೆ, ಲೋಪ ಬರ್ತದೆ. ಹಾಗಾಗಿ ನಿಮ್ಮನ್ನು ಸ್ವಲ್ಪ ವಿಚಾರಣೆ ಮಾಡಲಿಕ್ಕೆ ಉಂಟು. ವಿಚಾರಣೆ? ಹೌದೌದು, ಮಾಡು. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ. ಹೌದೌದು. ಈಗ ನಿನ್ನ ಪ್ರಶ್ನೆ ಎಷ್ಟುಂಟು? ನಮ್ಮದು ಪ್ರಶ್ನೆ ತುಂಬಾ ಉಂಟು. ತುಂಬಾ ಉಂಟ? ಹಾಗಂತ ಹೆಚ್ಚು ಹೊತ್ತಿಲ್ಲ, ಯಾಕಂದ್ರೆ ಸಂದರ್ಭ ಸಹಿತ ನಮಗೆ ಬೇಡ. ಈಗ ಎಲ್ಲದಕ್ಕೂ ಉತ್ತರಿಸಬೇಕಲ್ಲ? ಒಂದು ಎರಡಕ್ಕೆ ಸಾಕು. ಬಿಟ್ಟ ಸ್ಥಳ ತುಂಬಿಸಿದ್ರೆ ಸಾಕು. ಈಗ ಬಿಟ್ಟ ಸ್ಥಳ ಎಷ್ಟುಂಟು? ಒಂದು 4 ಅಷ್ಟೇ. 10 ಹೇಳು. ತಮ್ಮ ಹೆಸರು. ತಮ್ಮ ಹೆಸರು. ಉರುಂಟ ನಿಮ್ಮದು? ಅಲ್ಲ, ಅದಲ್ಲ. ಉರುಂಟ. ಸಾಧಾರಣ ಅಂದಾಜು ವಯಸ್ಸು. ನಿನಗೆ ವಯಸ್ಸು ಯಾಕೋ? ಈಗ ನಿನ್ಗೆ ಅಧಿಕ ಪ್ರಸಂಗ ಯಾಕೆ? ವಯಸ್ಸು ಯಾಕೆ ನಿನಗೆ? ಅದರಲ್ಲಿ ಉಂಟು. ಅದು ಆಯ್ಕೆಗೆ ಬಿಟ್ಟದ್ದು, ಉತ್ತರಿಸಲೇಬೇಕು ಅಂತ ಇಲ್ಲ. ಇದು ಆಯ್ಕೆಯ ಪ್ರಶ್ನೆ, ಆಯ್ಕೆಗೆ ಬಿಟ್ಟದ್ದು. ಆ ಪ್ರಶ್ನೆ ತೆಗೆದುಹಾಕುವ. ಆಮೇಲೆ ಬಂದಂತ ಉದ್ದೇಶ ಅದೊಂದು ಇರಲಿ. ಲಿಂಗ. ಈಗ ನಿನಗೆ ಹೇಗೆ ಕಾಣ್ತದ? ಹೇಗೆ ಕಾಣ್ತದೆ? ನಾನು ತಲೆಗೆ ಮಾಡಿದ್ದೇನೆ ಮಗನೇ. ನನಗೆ ಕಾಣಬಹುದು. ಅದು ಇದೆಂತ ಗೊತ್ತು ನಿನಗೆ? ಅಲ್ಲ, ಬರಿಬೇಕು. ಪುಲ್ಲಿಂಗವ, ಸ್ತ್ರೀಲಿಂಗವ? ಈಗ ನೀನೇ ಏನಂತ ಆಲೋಚನೆ ಮಾಡಿ? ಮಾಲಿಂಗ. ಸಂತಾನದವ? ಮತ್ತೆ ಅದು ಬಣ್ಣದಲ್ಲಿ ಗೊತ್ತಾಗುದಿಲ್ಲ. ಈಗಿನ ವಸ್ತ್ರದಲ್ಲಿ ಬಣ್ಣದಲ್ಲಿ ಗೊತ್ತಾಗುತ್ತದೆ. ಕೆಲವರು ಹುಡುಗರಾಗಿ ವೇಷಭೂಷಣ ಮಾಡ್ತಾರೆ, ಹುಡುಗರು ಹುಡುಗಿಯರಾಗಿ ಮಾಡ್ತಾರೆ. ಹಾಗಾಗಿ ಎಲ್ಲವನ್ನು ನೋಡಿ ತಿಳಿಯುವುದಕ್ಕೆ ಆಗುದಿಲ್ಲ. ಅವರಿಂದಲೇ ಅವರ ಶಿಮುಖದಿಂದಲೇ ಬಂದ್ರೆ ನಮಗೆ ಒಂದು ಒಳ್ಳೆ ಸರಿಯಾದಂತ ಉತ್ತರ ಎನ್ನುವ ಹಾಗೆ ತಿಳಿಬಹುದು. ಹಾಗಾಗಿ ಉದ್ದೇಶ ಇದನ್ನೆಲ್ಲ ತಿಳಿಸಿದ್ದೀರಿ ಅಂತ ಆದ್ರೆ ನಾನು ಸ್ಪಷ್ಟವಾಗಿ ಹೋಗಿ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಹೇಗೆ? ನಿಮ್ಮದೊಂದು ಉತ್ತರ ಕ್ರಿಯೆ ಬರ್ಬೋದಾ? ಮಾಡ್ತೇನೆ. ಪ್ರಶ್ನೆಗೆ ಉತ್ತರ ಪ್ರತಿಕ್ರಿಯೆ ಬರ್ಬೋದಾ? ಮೊದಲ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 1. ಊರು ಯಾವ್ದು ಅಂತ? ಊರು ಯಾವುದು? ಕೆಳಗೆ ಏನು? ಇಲ್ಲಿ ಏನು ನೋಡುದು ನೀನು? ಯಾವ್ದು? ಕೆಳಗೆ ಭೂಲೋಕವನ್ನು ನೋಡು. ಊರು ಭೂಲೋಕ. ಭೂಲೋಕ ಅಂದ್ರೆ ಭೂಲೋಕ ಸ್ವಲ್ಪ ಕೆಳಗೆ, ಅಲ್ಲಿಂದ ಪುನಃ ಕೆಳಗೆ ಒಂದು ಹೊಸದಾದ ಪುರ ನಿರ್ಮಾಣವಾಗಿದೆ. ಹೊಸನಗರ. ಗೊತ್ತಾಯ್ತು. ಏನು? ಹೊಸನಗರದಿಂದ ಬಂದದಲ್ಲ? ಗೊತ್ತಾಯ್ತಾ? ನಮ್ಮ ನಗರ ಈಗ ಉಂಟ ಹೊಸನಗರ? ಇಲ್ಲದೆ ಹೇಳ್ತಾರೇನೋ? ಏನೋ ಅನುಮಗಿರಿಯಾಗಿ ಏನೋ ಅನುಮಾನ ಉಂಟು. ಅನುಮಾನವ? ಇಷ್ಟೊಳಗೆ ಕೇಳಿದ್ದಿಲ್ಲ? ಕೇಳಲಿಲ್ಲ. ಹೊಸವಾಗಿ ನಿರ್ಮಾಣವಾದ ನೀವೇ ನಿರ್ಮಿಸಿ ಮತ್ತೆಲ್ಲಿಗೆ ಕೇಳಿ? ಹೆಸರುಂಟು. ಅದಕ್ಕೆ ಕಿರುಚಿದೆ. ಅಲ್ಲ, ನೀನು ಕೇಳ್ಬೇಕಲ್ಲ. ನಾನು ಹೋಗಿ ಉತ್ತರ ಹೇಳ್ತೇನೆ. ಇಲ್ಲಿಯೇ ದೇವೇಂದ್ರ ಕೇಳಬೇಕು. ಕಾಣುದಿಲ್ಲ ಹಾಗೆ. ಶೋಣಿತ. ಶೋಣಿತ ಅಲ್ಲಿ ಆಳುವವನು. ಅಲ್ಲಿ ಅರಸ. ಆಳ್ವಾರ ಅಲ್ವೋ? ಅಲ್ಲಿ ಅರಸ. ಅರಸ. ಹಿರಣ್ಯಾಕಶ್ಯಪ. ಅವನಿಗೆ ಮಣ್ಣಾಕು. ನೀಗ
ಬಣ್ಣ ಹಾಕಿ ನೀನ್ ಯಾರು ನೀ ಶಾಪ ಹಾಕುದೇನಾ ಬಂದಲ್ಲಿ ಅದು ಬಾಯಿ ತಪ್ಪಿ ಬಂದದ್ದು ನನಗೆ ನೀವು ಯಾರು ಅಂತ ಬೇಕಾದ ನನಗೂ ಅವ್ರಿಗೆ ಅಲ್ಲ ನೀವು ಅವರನ್ನು ಬೈಯುವಾಗ ನಿಮಗೆ ಕೋಪ ಬರ್ತದೆ ಏನು ಸಂಬಂಧ ಉಂಟಾ ಈಗ ನಿನಗೆ ಬೈಯುವಾಗ ನಿನ್ನ ತಮ್ಮ ಇದನ್ನ ಸಿಟ್ಟು ಬರ್ತಾ ಇದೆ ಬರ್ತಾನು ಬರುದಿಲ್ವಾ ಬರ್ತದೆ ಬರ್ತಾವಲ್ವಾ ಬರ್ತದೆ ಹಾಗೆ ನನ್ನ ಅಣ್ಣ ಕಶ್ಯಪ ಎಂಬುದಾಗಿ ಹೆಸರು ನಾನು ಯಾರು ಗೊತ್ತಾಯ್ತಾ ಯಾರಿಗೆ ಗೊತ್ತು ನೋಡ ಒಮ್ಮೆ ಸರಿಯಾಗಿ ನನ್ನ ಮೇಲಿಂದ ಕಡೆಗೆ ನೋಡ ಕಣ್ಣು ನೋಡು ಬಂಗಾರಪ್ಪ ಬಂಗಾರ ಅದು ನಿನ್ನ ಮುಖ ಏನು ಹಾಗೆ ತಿರುಗುದೇನು ಚಿನ್ನ ಬಂಗಾರ ಕಣ್ಣಲ್ಲಿಗಿದ್ದರೆ ಚಿನ್ನ ಕಣ್ಣು ನೋಡಿದಾಗ ನನ್ನ ಹೆಸರು ಏನಂತ ಗೊತ್ತಾಗಬಹುದು ಹಬ್ಬ ಕಣ್ಣು ಚಿನ್ನದ ಹಾಗಿರುವುದರಿಂದ ಹಿರಣ್ಯಾಕ್ಷ ಕೈ ರತ್ನದ ಹಾಗೆ ಇದ್ರೆ ರತ್ನಾಕರ ಮತ್ತೆ ಅಲ್ಲ ಹಾಗೆ ಇಡ್ಬೋದಿತ್ತು ಹಾಗೆ ಆಗ್ಲಿಲ್ಲ ಕಣ್ಣು ಹಿರಣ್ಯಾಕ್ಷ ಹಿರಿಯ ಭಾಗಿಗಳು ಈಗ ನಿನ್ನ ದೊಡ್ಡಮ್ಮನ ಪರಿಚಯ ಉಂಟು ನಿನಗೆ ಗೊತ್ತೇನು ಉಂಟಾ ಏನು ಯಾರು ದ್ವಿತೀಯಮ್ಮ ಅವರ ಮಗನೇ ನಾನು ಓ ಈಗ ನೀವು ಬರುವಾಗ ಹೇಳಲಿಕ್ಕೆ ಏನು ಹೇಳುದಿಲ್ಲ ಅಣ್ಣ ಎಷ್ಟು ಸಮಯ ಆಯ್ತು ಮತ್ತೆ ನಿಮ್ಮನ್ನ ಹೇಳಿದ್ದು ಕೇಳಿದ್ದೇನೆ ಹೌದಾ ಇಷ್ಟು ಸಮಯದ ನಂತರ ಸಿಕ್ಕಿದ್ದೀರಿ ಹೌದು ಕುತ್ಕೊಳ್ಳೋಣ ಏನ್ ಮಾಡುದು ಬೇಗ ಏನೇನು ಎಷ್ಟು ಉಪಚಾರ ಮಾಡ್ತೇವೆ ಮತ್ತೆ ನನಗೆ ಕುಳಿತುಕೊಳ್ಳಬೇಕು ಕುತ್ಕೊಳ್ಳೋಣ ಬೇಗ ಹೇಳ್ಬೇಕು ಮಾತ್ರ ನೀನೇ ಹೇಳ್ತೀಯಲ್ಲ? ನಾನು ಹೇಳ್ತೇನೆ ನೀನೇ ಅಣ್ಣ ಹೇಗಿದ್ದೀರಿ ಹಾ, ತೊಂದ್ರೆ ಇಲ್ಲ. ನಿಮ್ಮ ಪುರಾಣದಲ್ಲಿ ಎಲ್ಲ ಸೌಖ್ಯ ಎಲ್ಲರೂ ಕ್ಷೇಮವಾಗಿದ್ದಾರೆ. ಕ್ಷೇಮ ಅಲ್ಲ? ನೀನು ಕ್ಷೇಮ. ನಿಮ್ಗೆ ನಿಮ್ಗೇನಾಗುದಿಲ್ಲ ಒಳ್ಳೇದಾಯ್ತು ಬಂದದ್ದು ಒಳ್ಳೇದಾಯ್ತು ಯಾಕೆ? ನಿಮ್ಮನ್ನು ಕಾಣುವೆ ನಿಮ್ಮ ಇದು ಇಷ್ಟೇ. ಪರಾಕ್ರಮದ ಬಗ್ಗೆ ಅಲ್ಲ, ಪರಿಚಯ ಇದು ಉಪಚಾರ ಇಷ್ಟೇ. ಉಪ್ಪ ಇಷ್ಟೇ ಅಲ್ಲ ಇನ್ನುಂಟು ಒಂದು 4 ದಿವಸ ಇಲ್ಲೇ ಸ್ವರ್ಗದ ಬಾಗಿಲಲ್ಲಿ ಕುತ್ಕೊಳ್ಬೇಕು ಇನ್ನಾಗ್ಲೂ ಏ, ಏನು ಬಾಗಿಲು ಕಾಯುವುದಕ್ಕೆ ಬಂದವರು ಅಂತ ನೆನೆಸಿದೆ ನೀನು ಈಗ ಇಲ್ಲಿ ಕಾಣುವುದಕ್ಕೆ ಬಂದದ್ದು ನಿಮ್ಮನ್ನು ನೋಡುವುದಕ್ಕೆ ಬಂದವರಲ್ವಾ ಬಂದ ಉದ್ದೇಶ ಬೇರೆ ಇದೆ. ನಿನ್ನ ಉದ್ದೇಶ ಬೇರೆ ಹೌದು. ಸುರಪತಿ ಮೇಲೆ ಪಡೆಯಬೇಕು ಎಂಬ ಉದ್ದೇಶದಿಂದ ಬಂದವ ನಾವು ಇದ್ದಾನ ಇದ್ದಾರೆ ಇದ್ದಾನ ಇದ್ದಾರೆ ಅವರಲ್ಲಿ ಹೇಳು ಏನು? ನಿನ್ನ ಅಣ್ಣ ಬಂದಿದ್ದಾನೆ ಅಂತ ಅಣ್ಣ ಬಂದ ಹಿರಣ್ಯಾಕ್ಷ ಬಂದಿದ್ದಾರೆ ಅಧಿಕಾರ ಬಿಟ್ಟು ಕೊಡ್ಬೇಕಂತೆ ಕೊಡದಿದ್ದರೆ ಕೊಟ್ಟಾರ ಏ? ಕೊಟ್ಟಾರ ಕೊಡದೆ ಬಿಡ್ತೇನೆ ನಾನು. ಕೊಡದಿದ್ದಾರೆ ಕೊಡದಿದ್ದರೆ ಸಮಾನಕ್ಕೆ ಸಂಗಾತರಾಗಿ ಬರಲಿ. ಸಾರಿ ಹೋಗಿ ಹೇಳ್ತೇನೆ ಹೇಳು ಏನು ಹೇಳ್ತಾರೆ ಎನ್ನುವ ಹಾಗೆ ಮತ್ತೆ ಒಂದು ತಿಳಿಸ್ತೇನೆ ಬೇಗ ಬರ್ಬೇಕು ಬೇಗ ಹೇಳ್ತೇನೆ ಹಾ. ನಿಲ್ಬೇಕು ಒಳಗೆ ಬರ್ಬೇಕು.